ಶಿವಾಯ. ಓಂ ನಮೋ ಸಾಯಿರಾಮ್. ನಮಸ್ಕಾರ ಸ್ನೇಹಿತರೆ, ಮಹಾಯೋಗಿ ಜ್ಞಾನತಾಣ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಕರ್ಮ ಅಂದರೆ ಏನು, ಕರ್ಮ ಸಿದ್ಧಾಂತ ಅಂದರೆ ಏನು, ಕರ್ಮ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ನಂತರ ಸರಳ ಪರಿಹಾರದಲ್ಲಿ ಉದ್ಯೋಗ ಪ್ರಾಪ್ತಿಗೆ ಒಂದು ಅದ್ಭುತವಾದ ಪರಿಹಾರ ತಂತ್ರವನ್ನು ತಿಳಿಸ್ಕೊಡ್ತೇನೆ. ನಾವು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಆಗಾಗ್ಗೆ ಹೇಳ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಏನಪ್ಪ ಇದು ನನ್ನ ಕರ್ಮ, ಎಲ್ಲ ನನ್ನ ಕರ್ಮ, ಏನು ಪ್ರಾರಬ್ಧನೋ ಅಂತ. ಆ್ಯಕ್ಚುಲಿ ಇದು ನಾವು ಯಾವಾಗ ಹೇಳ್ತೀವಿ ಅಂದರೆ, ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದಾಗ, ನಮಗೆ ಬೇಜಾರಾದಾಗ, ನಮ್ಮ ಜೀವನ ಅಂದ್ಕೊಂಡಂತೆ ನಡೀದೇ ಇದ್ದಾಗ ಈ ಮಾತುಗಳನ್ನು ಹೇಳ್ತಾ ಇರ್ತೀವಿ ಅಲ್ವಾ. ಹಾಗಾದರೆ ಕರ್ಮ ಅಂದರೆ ಏನು? ಈ ಕರ್ಮ ಎಂಬ ಪದವು ಸಂಸ್ಕೃತದ ಕೃ ಎಂಬ ಪದದಿಂದ ಬಂದಿದೆ. ಕೃ ಎಂದರೆ ಮಾಡು ಎಂದು ಅರ್ಥ. ನಾವು ಕಾಯ ವಾಚ ಮನಸ ಮಾಡುವ ಎಲ್ಲ ಕ್ರಿಯೆಗಳನ್ನು ನಾವು ಕರ್ಮ ಎಂದು ಕರೆಯುತ್ತೇವೆ. ಸಾಮಾನ್ಯ ಅರ್ಥದಲ್ಲಿ ಹೇಳಬೇಕು ಅಂದರೆ, ನಾವು ಮಾಡೋ ವೃತ್ತಿ, ಕೆಲಸ, ಕ್ರಿಯೆ, ಕರ್ತವ್ಯ ಇವನ್ನೆಲ್ಲ ನಾವು ಕರ್ಮ ಅಂತ ಹೇಳ್ಬೋದು. ಕರ್ಮ ಎಂಬ ಪದವು ವಿಶಾಲ ಅರ್ಥವನ್ನು ಹೊಂದಿದ್ದು ಪ್ರತಿಯೊಂದು ಜೀವಿಯ ಹುಟ್ಟಿಗೆ ಕಾರಣವಾಗಿದೆ. ಶ್ರೀಮದ್ ಭಗವದ್ಗೀತೆ 3ನೇ ಅಧ್ಯಾಯ ಕರ್ಮಯೋಗದಲ್ಲಿ ಶ್ರೀಕೃಷ್ಣ ಕರ್ಮದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ ಶ್ಲೋಕ ಹೇಗೆ ಬರುತ್ತೆ ಅಂದರೆ, ನಾಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತ್ ಕಾರ್ಯೇತಃ ಶಃ ಕರ್ಮ ಸರ್ವ ಪ್ರಕೃತಿ ಜೈ ಗುಣೈ. ಅಂದರೆ ಕರ್ಮ ಮಾಡದೆ ಯಾರು ಒಂದು ಕ್ಷಣವೂ ಇರಲಾರ. ಪ್ರತಿಯೊಬ್ಬನು ಪ್ರಕೃತಿಯ ಮಾಯೆಯಿಂದ ಮತ್ತು ಪ್ರಕೃತಿ ಸಂಭವವಾದ ಗುಣಗಳಿಂದ ಪರವಶನಾಗಿ ಪ್ರತಿಯೊಬ್ಬನಿಂದಲೂ ಕರ್ಮವನ್ನು ಮಾಡಿಸ್ತೇವೆ ಅಂತ ಅರ್ಥ. ಅಂದರೆ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಇಲ್ಲಿ ಕರ್ಮ ಮಾಡಬೇಕು ಅಂತ ಅರ್ಥ. ಇನ್ನು ಕರ್ಮ ಸಿದ್ಧಾಂತ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಸರಳವಾದ ಅರ್ಥದಲ್ಲಿ ಹೇಳಬೇಕು ಅಂದರೆ, ನೈತಿಕ ಕಾರ್ಯ ಕಾರಣದ ನಿಯಮವನ್ನು ನಾವು ಕರ್ಮ ಸಿದ್ಧಾಂತ ಅಂತ ಕರೀತೇವೆ. ಭಗವಂತ ಈಶ್ವರ ಈ ಸೃಷ್ಟಿಯನ್ನು ಸೃಷ್ಟಿಸಿ ಸೃಷ್ಟಿಯ ಚಲನೆಗೆ ನಿಷ್ಪಕ್ಷಪಾತವಾದ ಒಂದು ನಿಯಮವನ್ನು ಮಾಡಿದ. ಆ ನಿಯಮವನ್ನೇ ನಾವು ಕರ್ಮ ಸಿದ್ಧಾಂತ ಅಂತ ಕರೀತೇವೆ. ನ್ಯೂಟನ್ ಥರ್ಡ್ ಲಾಗೂ ಮತ್ತು ನಮ್ಮ ಕರ್ಮ ಸಿದ್ಧಾಂತಕ್ಕೂ ಸಾಮ್ಯತೆ ಇದೆ. ನ್ಯೂಟನ್ ಥರ್ಡ್ ಲಾ ಏನು ಹೇಳುತ್ತೆ ಹೇಳಿ? ಪ್ರತಿಯೊಂದು ಕ್ರಿಯೆಗೆ ಸಮಾನವಾದ ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ ಅಂತ. ಅದೇ ರೀತಿ ನಾವು ಮಾಡುವ ಪ್ರತಿಯೊಂದು ಕರ್ಮಕ್ಕನುಗುಣವಾದ ಪ್ರತಿಫಲ ಇದ್ದೇ ಇರುತ್ತೆ ಅಂತ ನಮ್ಮ ಕರ್ಮ ಸಿದ್ಧಾಂತ ಹೇಳುತ್ತೆ. ನಮ್ಮ ಕರ್ಮ ಸಿದ್ಧಾಂತದಲ್ಲಿ ಕರ್ಮವನ್ನು 3 ರೀತಿಯಾಗಿ ವಿಂಗಡಿಸಿದ್ದಾರೆ. ಅದು ಯಾವುವು ಅಂದರೆ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಥವಾ ಕ್ರಿಯಮಾನ ಕರ್ಮ ಅಂತ ಕರಿತೇವೆ. ಸಂಚಿತ ಕರ್ಮ ಅಂದರೆ ಅನೇಕ ಗತಜನ್ಮ ಕರ್ಮಗಳ ಒಟ್ಟು ಮೊತ್ತವೇ ಸಂಚಿತ ಕರ್ಮ. ಪ್ರಾರಬ್ಧ ಕರ್ಮ ಅಂದರೆ ನಾವು ಈಗ ಅನುಭವಿಸ್ತಿರುವ ಕರ್ಮನ ನಾವು ಪ್ರಾರಬ್ಧ ಕರ್ಮ ಅಂತೇವೆ. ಅಂದರೆ ಯಾವ ಕರ್ಮವು ಅನುಭವಿಸುತ್ತಿರುವ ಫಲವನ್ನು ಕೊಡಲು ಪ್ರಾರಂಭವಾಗಿರುವುದೋ ಆ ಕರ್ಮವನ್ನು ಪ್ರಾರಬ್ಧ ಕರ್ಮ ಅಂತೀವಿ. ಇನ್ನು ಆಗಾಮಿ ಕರ್ಮ ಅಂದರೆ ಈಗ ನಾವು ಮಾಡುತ್ತಿರುವ ಕರ್ಮದಿಂದ, ಕೆಲಸದಿಂದ ಸೃಷ್ಟಿ ಆಗುತ್ತಿರುವ ಕರ್ಮವನ್ನು ನಾವು ಆಗಾಮಿ ಕರ್ಮ ಅಂತೀವಿ. ಅದನ್ನು ಮುಂದಿನ ಜನ್ಮಗಳಲ್ಲಿ ನಾವು ಅನುಭವಿಸಬೇಕಾಗತ್ತೆ. ಇನ್ನು 3 ಉಪಕರ್ಮಗಳಿವೆ. ಆ 3 ಉಪಕರ್ಮಗಳ ಬಗ್ಗೆ ಯಾರು ಅಷ್ಟಾಗಿ ಒತ್ತು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಆ 3 ಉಪಕರ್ಮಗಳು ಯಾವುವು ಅಂದರೆ, ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ಕಾಮ್ಯ ಕರ್ಮ ಅಂತ. ಈ ನಿತ್ಯ ಕರ್ಮ ಅಂದರೆ, ನಿತ್ಯ ಕರ್ಮದಲ್ಲಿ ಈ ಶೌಚ, ಊಟ, ನಿದ್ರೆ ಇವುಗಳೆಲ್ಲ ಸೇರ್ತವೆ. ನೈಮಿತ್ಯ ಕರ್ಮದಲ್ಲಿ ನಾವು ಮಾಡುವ ವ್ಯಾಪಾರ, ಉದ್ಯೋಗ, ವ್ಯವಹಾರ, ಕೆಲಸಗಳೆಲ್ಲ ಬಂದು ಸೇರ್ತವೆ. ಅದೇ ರೀತಿ ನಾವು ಕಾಮಕರ್ಮ ಅಂದರೆ ನಾವು ಮಾಡೋ ಭೋಗಗಳು, ವಸ್ತ್ರಗಳು, ಲಕ್ಸುರಿಗಳು ಇವೆಲ್ಲ ಕಾಮ್ಯಕರ್ಮದಲ್ಲಿ ಸೇರ್ತವೆ. ಇನ್ನು ಕರ್ಮಫಲದ ಬಗ್ಗೆ ತಿಳ್ಕೊಳ್ಳೋಣ. ಅವಶ್ಯಮನು ಭೋಕ್ತವ್ಯ ಕೃತಾಕೃತ ಶುಭಾಶುಭ ಅಂದರೆ, ಮಾಡಿದ್ದಣ್ಣು ಮಾರಾಯ ಎನ್ನುವ ಗಾದೆಯಂತೆ ನಾವು ಮಾಡಿದ ಪ್ರತಿಯೊಂದು ಕರ್ಮಕ್ಕನುಸಾರವಾದ ಪ್ರತಿಫಲ ಕರ್ಮ ಕೊಟ್ಟೇ ತೀರುತ್ತದೆ ಎನ್ನುತ್ತದೆ. ಈ ಫಲವನ್ನು ನಾವು ಕರ್ಮಫಲ ಎಂದು ಕರೆಯುತ್ತೇವೆ. ಶ್ರೀಮದ್ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಈ ಕರ್ಮಫಲದ ಬಗ್ಗೆ ಶ್ರೀಕೃಷ್ಣ ಅದ್ಭುತವಾಗಿ ಹೇಳಿದ್ದಾರೆ. ಶ್ಲೋಕ ಹೀಗೆ ಬರುತ್ತೆ: ಕರ್ಮೇಣವಾಧಿಕಾರಸ್ತೆ ಮಾ ಫಲೇಷು ಕದಾಚಿನ ಮಾ ಕರ್ಮಫಲ ಆತ್ಮೈ ಸಂಗಸ್ತೋ ಕರ್ಮ. ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರವು
ಫಲಗಳಲ್ಲಿ ನಿನಗೆ ಎಂದಿಗೂ ಅಧಿಕಾರವಿಲ್ಲ. ಫಲಾಪೇಕ್ಷೆಯಿಂದ ಕಾರ್ಯಪ್ರವೃತ್ತನಾಗಬೇಡ ಮತ್ತು ಕರ್ಮತ್ಯಾಗದಲ್ಲಿ ಆಸಕ್ತಿಯುಳ್ಳನಾಗಬೇಡ ಎಂಬುದು ಈ ಶ್ಲೋಕದ ತಾತ್ಪರ್ಯ. ಶ್ರೀಕೃಷ್ಣ ಹೇಳಿದ ಈ ಶ್ಲೋಕದಂತೆ ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕರ್ಮ ಮಾಡಲೇಬೇಕು. ಆದರೆ ಕರ್ಮವನ್ನು ಹೇಗೆ ಮಾಡಬೇಕು ಎಂಬುದು ತಿಳಿದಿಲ್ಲದ ಕಾರಣದಿಂದ ಪದೇ ಪದೇ ನಾವು ಕರ್ಮಬಂಧನದಲ್ಲಿ ಸಂಸಾರ ಚಕ್ರದಲ್ಲಿ ಸಿಲುಕಿ ನಳ್ತಾ ಇದ್ದೀವಿ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋ ಶ್ಲೋಕದಲ್ಲಿ ಕರ್ಮವನ್ನು ಮಾಡು, ಫಲಾಪೇಕ್ಷೆ ಮಾಡಬೇಡ ಅಂತ. ಆದರೆ ಈ ಪ್ರಾಪಂಚಿಕ ಜಗತ್ತಿನಲ್ಲಿ ಇದನ್ನು ಹೇಳ್ತಾರೆ ಹಾಗಾದರೆ ನಾವೇನೇನು ಸನ್ಯಾಸ ತಗೋಬೇಕಾ ಅಂತ. ಈ ಶ್ಲೋಕವನ್ನು ತಪ್ಪಾಗಿ ಗ್ರಹಿಸಲಾಗಿದೆ. ಆದರೆ ಇದು ಅದ್ಭುತವಾದ ಅರ್ಥವನ್ನು ಕೊಡುತ್ತೆ. ಈ ಶ್ಲೋಕ ಏನು ಹೇಳುತ್ತೆ ಅಂದರೆ, ಕರ್ಮ ಮಾಡುವಾಗಲೇ ನೀನು ಫಲಾಪೇಕ್ಷೆಯಲ್ಲಿ ಮನಸ್ಸನ್ನು ನಿಲ್ಲಿಸಿದ್ರೆ ನೀನು ಕರ್ಮದಲ್ಲಿ ಪೂರ್ಣವಾಗಿ ತೊಡಗಲಿಕ್ಕೆ ಆಗೋದಿಲ್ಲ. ನೀನು ತೊಡಗಲಿಕ್ಕೆ ಆಗಲಿಲ್ಲ ಅಂದರೆ ಪೂರ್ಣ ಫಲ ಸಿಗೋದಿಲ್ಲ ಎಂಬುದು ಈ ಶ್ಲೋಕದ ಅರ್ಥ. ನಾವು ಪೂರ್ಣವಾಗಿ ಗಮನ ಇಟ್ಟು ಲಕ್ಷ್ಯ ಇಟ್ಟು ನಾವು ಕೆಲಸ ಮಾಡಿದರೆ ಆ ಕರ್ಮಕ್ಕೆ ನಮಗೆ ಪ್ರತಿಫಲ ತುಂಬ ಶುಭವಾಗಿ ಇರುತ್ತೆ ಮತ್ತು ಅದ್ಭುತವಾಗಿ ಇರುತ್ತೆ ಅನ್ನೋದು ಈ ಮಾತಿನ ಅರ್ಥ. ಈ ಕರ್ಮಫಲ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಈ ಸೂರ್ಯ ಚಂದ್ರರು ಹೇಗೆ ತಮ್ಮ ದಿನನಿತ್ಯ ಹುಟ್ಟುತ್ತಾರೆ ಮುಳುಗ್ತಾರೆ, ಹಾಗೆ ಕರ್ಮ ಅನ್ನೋದು ಕೆಲಸ ಮಾಡುತ್ತೆ. ಒಂದು ಕರು 1000 ಗೋವುಗಳ ಗುಂಪಲ್ಲಿ ತನ್ನ ತಾಯಿಯನ್ನು ಗುರುತಿಸಿ ತಾಯಿ ಹತ್ರ ಹೋಗುವಂತೆ ನಾವು ಮಾಡಿದ ಪ್ರತಿಯೊಂದು ಕರ್ಮವು ಸೂಕ್ತ ಸಮಯದಲ್ಲಿ ಸೂಕ್ತ ವ್ಯಕ್ತಿಗೆ ಬಂದೇ ತೀರುತ್ತದೆ, ಕರ್ಮ ಫಲ ಕೊಟ್ಟೇ ತೀರುತ್ತದೆ. ಇದನ್ನು ತಪ್ಪಿಸಲು ಪ್ರಪಂಚದ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಸರಳ ಪರಿಹಾರಕ್ಕೆ ಬರೋಣ. ಅರ್ಹತೆ, ಅನುಭವ, ಪ್ರಯತ್ನ ಇದ್ದರೂ ಎಷ್ಟೇ ಹುಡುಕಿದ್ರೂ ಕೆಲಸ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಪೂರ್ವಜನ್ಮದ ಯಾವುದೋ ಒಂದು ಕರ್ಮ ತಡೆ ಹಿಡಿತಾ ಇದೆ ಅಂತ ಅರ್ಥ, ಕಳೆದಿಲ್ಲ ಅಂತ ಅರ್ಥ. ಸೊ ಈಗ ನಾವೊಂದು ಕೊಡೋ ಅದ್ಭುತವಾದ ಪರಿಹಾರವನ್ನು ನೀವು ಮಾಡಿ ನೋಡಿ. ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಇದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ. ಧ್ಯಾನವಿಟ್ಟು ಗಮನವಿಟ್ಟು ಕೇಳ್ಕೊಳ್ಳಿ. ಪರಿಹಾರ ಏನಂದರೆ, ಇದನ್ನು ನೀವು 9 ಅಮಾವಾಸ್ಯೆ ಮಾಡಬೇಕಾಗತ್ತೆ. 9 ಅಮಾವಾಸ್ಯೆ ಸಂಜೆ 5:30ರಿಂದ 6:30 ಒಳಗಡೆ ನವಧಾನ್ಯವನ್ನು ಗೋವಿಗೆ ತಿನ್ನಿಸ್ಬೇಕು. ಈ ತಿನ್ನಿಸೋದು ಮುಂಚೆ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಈ ನವಧಾನ್ಯಗಳನ್ನು 13ನೇ ದಿನ ಅಂದರೆ ಅಮಾವಾಸ್ಯೆಯ ಮುಂಚೆ 2 ದಿನ, ತ್ರಯೋದಶಿ ದಿನದಿಂದ ನೀವು 9 ಧಾನ್ಯಗಳನ್ನು ತರಬೇಕಾಗುತ್ತೆ. ಆ 9 ನವಧಾನ್ಯಗಳು ಯಾವಾಗಂದರೆ ಗೋಧಿ, ಅಕ್ಕಿ, ತೊಗರಿ, ಹೆಸರು, ಕಡಲೆ, ಅವರೆ, ಎಳ್ಳು, ಉದ್ದು ಮತ್ತು ಹುರುಳಿಕಾಳು. ಇವನ್ನ ಕನಿಷ್ಠ ಅಂದರೂ 1.25 kg ತೊಗೊಬರ್ಬೇಕಾಗತ್ತೆ. ಅಂದರೆ ಒಂದೊಂದು ಧಾನ್ಯವನ್ನು 200 ಗ್ರಾಮ್ ತೊಗೊಂಬಂದ್ಬಿಟ್ಟು ಎಲ್ಲವನ್ನು ಒಂದು ಬೌಲ್ಗೆ ಹಾಕಿ ನೆನೆಸಿಡಿ. 13ನೇ ದಿನ ಪೂರ್ತಿಯಾಗಿ ನೆನೆಲಿ. 14ನೇ ದಿನ ನೀವು ಅದನ್ನು ತೆಗೆದುಕೊಂಡು ನೀರನ್ನು ಶೋಧಿಸಿ ಸಪ್ರೇಟ್ ಮಾಡಿ ಇನ್ನೊಂದು ಬೌಲಲ್ಲಿ ಹಾಕಿಡಿ. 15ನೇ ದಿನ ಅಮಾವಾಸ್ಯೆ ದಿನ ಸಂಜೆ ಒಂದು 5:30ಗಿಂತ ಮುಂಚೆ ಆ ಧಾನ್ಯಗಳನ್ನು ತೆಗೆದುಕೊಂಡು, ಸ್ವಲ್ಪ ಮೊಳಕೆ ಬಂದಿರುತ್ತೆ ಅದನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ, ಸ್ವಲ್ಪ ಬಾಳೆಹಣ್ಣು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಯಾಕಂದರೆ ಅದು ತಿನ್ನಲಿಕ್ಕೆ ರುಚಿ ಸಿಗಬೇಕು. ಹಸು ತುಂಬ ಖುಷಿಯಿಂದ ತಿನ್ನಬೇಕು. ಹಸು ಎಷ್ಟು ತುಂಬ ಖುಷಿಯಿಂದ ತಿಂದು ಅದು ಜೀರ್ಣ ಮಾಡ್ಕೊಳ್ಳುತ್ತೋ ಅಷ್ಟು ನಮ್ಮ ಕರ್ಮಗಳು ಕಳೆದೋಗಿ ನಮಗೆ ಶುಭ ಫಲ ಉಂಟಾಗುತ್ತೆ. ಅದನ್ನು ಮಿಕ್ಸ್ ಮಾಡಿ ಹಸುವಿನ ಹತ್ರ ಹೋಗಿ ಸಂಜೆ ಒಂದು 5:30ರಿಂದ 6:30 ಒಳಗಡೆ ಮೊದಲು ತಮ್ಮ ಕುಲದೇವರು, ಇಷ್ಟದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಉದ್ಯೋಗಕ್ಕೋಸ್ಕರ ಸಂಕಲ್ಪ ಮಾಡಿಕೊಂಡು ಹಸುವಿಗೆ ತಿನ್ನಿಸ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬನ್ನಿ. ಇದನ್ನು ನೀವು ಕಂಟಿನ್ಯೂಸ್ ಆಗಿ 9 ಅಮಾವಾಸ್ಯೆಗಳು ಮಾಡಬೇಕಾಗುತ್ತೆ. ನಿಮಗೆ 3, 4, 5ರಲ್ಲಿ 5ನೇ ವಾರದಲ್ಲಿ 5ನೇ ಟೈಮಲ್ಲಿ ನಿಮಗೆ ರಿಸಲ್ಟ್ ಸಿಗ್ಬೋದು. ಆದರೆ ಸಂಕಲ್ಪವನ್ನು ನೀವು 9 ವಾರ ಮಾಡ್ಕೊಂಡಿರ್ತೀರ, ಅದನ್ನ ಪೂರ್ತಿಗೊಳಿಸಿ, ನಿಮಗೆ ಒಳ್ಳೆಯದಾಗುತ್ತೆ. ಖಂಡಿತ ಶೀಘ್ರದಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಸಾಯಿ.